ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವಾಗೂ ಒಂದೇ ಥರ ದೋಸೆ ಮಾಡಿ ಬೋರ್ ಆಗಿದ್ದರೆ ನಿಮಗೋಸ್ಕರನೇ ಒಂದು ಹೊಸ ಡಿಫ್ರೆಂಟ್ ರೆಸಿಪಿ ತಂದಿದ್ದೀನಿ. ಅದೇನಪ್ಪ ಅಂತೀರಾ, ಎಗ್ ಬುರ್ಜಿ ಮಸಾಲೆ ದೋಸೆ. ಖಂಡಿತ ಟ್ರೈ ಮಾಡಿ ನೋಡಿ, ಕಳೆದೋಗ್ತೀರಾ ಟೇಸ್ಟಿಗೆ. ಮತ್ತೆ ಮನೇಲಿ ವಾರದಲ್ಲಿ 3-4 ಸರಿ ನೀವೇ ಮಾಡ್ಕೊಂಡು ತಿಂತೀರಾ. ಅದರಲ್ಲೂ ಬ್ಯಾಚುಲರ್ ಆಗಿದ್ದರೆ ಈಸಿಯಾಗಿ ಮಾಡ್ಕೋಬೋದು. ಖಂಡಿತ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವಾಗ ಯಾವ ರೀತಿ ಮಾಡೋದು ಈ ಎಗ್ ಬುರ್ಜಿ ಮಸಾಲೆ ದೋಸೆ ಅಂತ ನೋಡ್ಕೊಬರೋಣ ಬನ್ನಿ. ಆಲ್ರೆಡಿ ದೋಸೆ ವೆರೈಟಿ ಎಷ್ಟೊಂದು ಹಾಕಿದ್ದೀನಿ, ನೀವು ನೋಡಿಲ್ಲ ಅಂದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಈಗ ಸ್ಟವ್ ಮೇಲೆ ಒಂದು ಫ್ರೈ ಪ್ಯಾನ್ ಇಟ್ಕೊಂಡು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ 3 ಮೀಡಿಯಮ್ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಚಾಪರ್ ಇದ್ದರೆ ಚಾಪರ್ ಯೂಸ್ ಮಾಡ್ಕೊಳ್ಳಿ, ಚಿಕ್ಕದಾಗಿ ಈಸಿಯಾಗಿ ಚಾಪ್ ಆಗುತ್ತೆ. ಹಾಗೆ ಇದಕ್ಕೆ 2 ಹಸಿಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ 1 ನಿಮಿಷ ಫ್ರೈ ಮಾಡಿದ ಮೇಲೆ ಹಸಿಮೆಣಸಿನ್ಕಾಯಿ ಹಾಕಿ, ಆನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೀ ಸ್ಪೂನ್ ಆಗೋಷ್ಟು ಹಾಕ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೇಲಿ ಖಾಲಿಯಾಗಿದೆ, ಫ್ರೆಶ್ ಆಗಿ ಬೇಕಂದರೆ ನೀವು ಶುಂಠಿ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಕೂಡ ಹಾಕ್ಕೊಬೋದು. ಈಗ ಇದನ್ನು 1-2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗ್ತಾಯಿದೆ ಅನ್ನೋವಾಗ 1 ದೊಡ್ಡ ಸೈಜ್ ಟೊಮೊಟೊನ, ಇದು ಕೂಡ ಅಷ್ಟೇ ಚಾಪರಲ್ಲಿ ನಾನು ಚಾಪ್ ಮಾಡಿ ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಚಿಕ್ಕದಾಗಿ ಕಟ್ ಮಾಡೋದಾದರೆ ಚಿಕ್ಕದಾಗೂ ಕಟ್ ಮಾಡ್ಕೋಬೋದು, ಅಥವಾ ಮಿಕ್ಸಿನಲ್ಲಿ 4 ಭಾಗ ಕಟ್ ಮಾಡಿಬಿಟ್ಟು 1-2 ಸಾರಿ ಪಳಿಸ್ಕೊಟ್ರೆ ಈ ಥರ ಚಿಕ್ಕದಾಗಿ ಚಾಪ್ ಆಗುತ್ತೆ. ನೀವು ಆ ಥರನೂ ಟ್ರೈ ಮಾಡ್ಬೋದು. ಟೊಮೊಟೊ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಈರುಳ್ಳಿ ಕ್ವಾಂಟಿಟಿ ಜಾಸ್ತಿ ಇರಬೇಕು, ಟೊಮೊಟೊ ಕಡಿಮೆ ಇರಬೇಕು. ನಾನು ತೋರಿಸೋಂಥ ಈ ಎಗ್ ಬುರ್ಜಿ ಮಸಾಲೆ ಏನಿಲ್ಲ ಅಂದ್ರೂ ಒಂದು 4 ದೋಸೆಗಾಗುತ್ತೆ. ಒಬ್ಬರು 2 ದೋಸೆ ತಿನ್ನೋ ಜಾಗದಲ್ಲಿ 1 ದೋಸೆ ತಿಂದರೆ ಹೊಟ್ಟೆ ಕಂಪ್ಲೀಟಾಗಿ ತುಂಬುತ್ತೆ, ಸೂಪರಾಗಿರುತ್ತೆ. ಇದಕ್ಕೆ ಸ್ಪೈಸಸ್ ಬಂದ್ಬಿಟ್ಟು 1/4 ಟೀ ಸ್ಪೂನ್ ಅರಿಶಿನ ಪುಡಿ, 1/4 ಟೀ ಸ್ಪೂನ್ ಪೆಪ್ಪರ್ ಪುಡಿ, ಅರ್ಧ ಟೀ ಸ್ಪೂನ್ ಗರಂ ಮಸಾಲ, 1 ಟೀ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಖಾರ ಇರಬೇಕು, ಯಾಕಂದರೆ ಮೊಟ್ಟೆ ಹಾಕಿದ್ಮೇಲೆ ಖಾರ ಎಲ್ಲ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಆವಾಗ ನಮಗೆ ಸ್ಟಫಿಂಗಲ್ಲಿ ಖಾರ ಅನ್ನೋದು ಗೊತ್ತಾಗೋದಿಲ್ಲ. ಅದಕ್ಕೆ ನಾನು ಪೆಪ್ಪರ್ ಪುಡಿ, ಖಾರದ ಪುಡಿ 2 ಹಾಕ್ಕೊಂಡಿದ್ದೀನಿ. ಈ ಪೌಡರಲ್ಲಿ ಹಾಕಿ ಚೆನ್ನಾಗಿ 1 ನಿಮಿಷ ಫ್ರೈ ಮಾಡಿದ ಮೇಲೆ 3 ಮೊಟ್ಟೆನ ನಾನು ಬೀಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಜಾಸ್ತಿ ಕ್ವಾಂಟಿಟಿ ಬೇಕಂದರೆ ಈ ಪ್ಲೇಸಲ್ಲಿ 5 ಮೊಟ್ಟೆ ಕೂಡ ಹಾಕ್ಕೋಬೋದು. ಇಲ್ಲಿ ನಾನು 4 ದೋಸೆಗೆ ಮಾಡೋದ್ರಿಂದ 3 ಮೊಟ್ಟೆ ಯೂಸ್ ಮಾಡ್ತಾಯಿದ್ದೀನಿ. ಸೊ ನೀವು ಬೇಕಂದರೆ 4-5 ಎಷ್ಟಾದರೂ ಹಾಕ್ಕೊಬೋದು. ಮೊಟ್ಟೆನ ಹಾಕಿದ್ಮೇಲೆ ಇದನ್ನು ಚೆನ್ನಾಗಿ ಕೈ ಬಿಡ್ದಂಗೆ ಐ ಫ್ಲೇಮಲ್ಲಿ ಇಟ್ಟು ಸ್ವಲ್ಪ ಮಿಕ್ಸ್ ಮಾಡೋಣ. ಒಂದೊಂದು 30 ಸೆಕೆಂಡ್ ಬಿಡಿ ಮಿಕ್ಸ್ ಮಾಡಿ, 30 ಸೆಕೆಂಡ್ ಬಿಡಿ ಮಿಕ್ಸ್ ಮಾಡಿ. ಆವಾಗ ಕರೆಕ್ಟಾಗಿ ಸ್ಟಫಿಂಗ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಇಲ್ಲಾಂದರೆ ಹಸಿ ವಾಸನೆ ಇದ್ಬಿಡುತ್ತೆ. ಚೆನ್ನಾಗಿ ಇದು ಉದುರುದ್ರಾಗ ಆಗಬೇಕು. ಸೊ ಮೊಟ್ಟೆಲ್ಲ ಚೆನ್ನಾಗಿ ಫ್ರೈ ಆಗಿ ಹಸಿ ವಾಸನೆ ಹೋಗಬೇಕು. 1-2 ನಿಮಿಷ ಟೈಮ್ ತಗೊಳುತ್ತೆ. ಇವಾಗ ನೋಡ್ತಾ ಇರ್ಬೋದು, ಚೆನ್ನಾಗಿ ಉದುರುದ್ರಾಗಿ ಎಗ್ ಬುರ್ಜಿ ಮಸಾಲೆ ಥರ ರೆಡಿಯಾಗಿದೆ. ನಿಮ್ಗೆ ಇನ್ನೊಂದೆಲ್ಲ ಸೊ ಇದ್ರ ಜೊತೆಗೆ ಬೇಕಂದರೆ ನೀವು ಅನ್ನ ಬೆಳಗ್ಗೆ ಮಾಡಿರೋದು ಉಳಿದಿದ್ರೆ ನೈಟಿಗೆ ಮಾಡ್ತೀರಂದರೆ ಒಂದು ಸ್ವಲ್ಪ ರೈಸ್ ಕೂಡ ಹಾಕಿ ಫ್ರೈಡ್ ರೈಸ್ ಥರ ಮಾಡ್ಕೋಬೋದು, ಸಖತ್ತಾಗಿರುತ್ತೆ. ಟ್ರೈ ಮಾಡಿ ನೋಡಿ ಆ ಥರನೂ. ಈಗ ಕೊನೆಯಲ್ಲಿ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿ ಇದನ್ನು ಇಳಿಸ್ಕೊತೀನಿ. ಹಾಗೆ ರೇಖಾ ಅಡುಗೆನಲ್ಲಿ ಯೂಸ್ ಮಾಡೋಂಥ ಪ್ರತಿಯೊಂದು ಪ್ರಾಡಕ್ಟು ನಿಮಗೆ ಬೇಕಂದರೆ ನಾನು ಸ್ಕ್ರೀನ್ ಮೇಲೆ ಟ್ಯಾಗ್ ಮಾಡಿರ್ತೀನಿ. ಆ ಲಿಂಕ್ ಇರುತ್ತೆ, ಅದನ್ನು ನೀವು ಕ್ಲಿಕ್ ಮಾಡಿ ಬೈ ಮಾಡ್ಕೋಬೋದು. ಇವಾಗ ನೋಡ್ತಾ ಇರ್ಬೋದು, ಈ ಎಗ್ ಬುರ್ಜಿ ಮಸಾಲೆ ರೆಡಿಯಾಗಿದೆ. ಇದನ್ನು ಬಿಸಿ ಇರೋವಾಗ ಮಾಡೋಕ್ಕೆ ಹೋಗ್ಬಾರ್ದು. 1-2 ನಿಮಿಷ ಬಿಡಿ, ಸ್ವಲ್ಪ ಲೈಟಾಗಿ ಬಿಸಿ ಕಡಿಮೆ ಆಗಲಿ. ಆನಂತರ ಹೆಂಚು ಕಾಯಕ್ಕೆ ಇಟ್ಕೊಂಡಿದ್ದೆ. ಹೆಂಚು ಕಾಯೋಷ್ಟರಲ್ಲಿ ಎಗ್ ಬುರ್ಜಿ ಮಸಾಲೆ ತಣ್ಣಗಾಗಿರುತ್ತೆ. ಇಲ್ಲಿ ನಾನು ದೋಸೆ ಹಿಟ್ಟು ನಾರ್ಮಲಾಗಿ ಮನೇಲಿ ಮಾಡಿರೋಂಥ ದೋಸೆ ಹಿಟ್ಟು ಆಗಿರ್ಬೋದು, ಅಥವಾ ರೆಡಿಮೇಡ್ ಅಂಗಡಿಯಲ್ಲಿ ಸಿಗುತ್ತೆ ಅಲ್ಲ, ಅದು ಕೂಡ ನೀವು ಯೂಸ್ ಮಾಡ್ಕೋಬೋದು. ಒಟ್ಟಿನಲ್ಲಿ ದೋಸೆ ಹಿಟ್ಟು ಬೇಕು, ಇಡ್ಲಿ ಹಿಟ್ಟಲ್ಲಿ ಆಗೋದಿಲ್ಲ. ಸೊ ಇವಾಗ ಇದಕ್ಕೆ ನಾರ್ಮಲಾಗಿ ನಿಮಗೆ ಒಂದು ಸೌಟ್ ದೋಸೆ ಹಾಕಿದ್ರೆ, ಮಸಾಲೆ ದೋಸೆ ಅಂದರೆ ಫುಲ್ಲು ಲೇಯರ್ ತೆಳ್ಳಗೆ ಬರುತ್ತಲ್ವ, ಆ ಥರ ಮಾಡ್ದಿರ ಸ್ವಲ್ಪ ಸೆಟ್ ದೋಸೆ ಥರ ಮಾಡಿ, ಸ್ವಲ್ಪ ಸೈಜು ದೊಡ್ಡದಾಗಿರಬೇಕು. ಆಮೇಲೆ ಒಂದು ಸ್ವಲ್ಪ ಎಣ್ಣೆನೋ ತುಪ್ಪನ ಹಾಕ್ಬಿಟ್ಟು ಸ್ಟಫಿಂಗ್ ಅನ್ನೋದು 1-2 ಸ್ಪೂನ್ ಆಗೋಷ್ಟು ಹಾಕಿ ಈ ಥರ ನಾನು ಮಧ್ಯದಲ್ಲಿ ಫುಲ್ಲು ಸ್ಪ್ರೆಡ್ ಮಾಡಿಕೊಂಡು ದೋಸೆ ಹಿಟ್ಟಿಗೆ ಅಂಟ್ಕೊಳ್ಳೋ ಥರ ಈ ಥರ ಪ್ರೆಸ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಮತ್ತೆ ಅದು ಉದುರಿ ಬರಬಾರ್ದು. ದೋಸೆನ ಬೆಂದಾದ್ಮೇಲೆ ಉಲ್ಟದಲ್ಲಿ ತಿರುವಾಗ್ತಿರಲ್ಲ, ಅದು ದೋಸೆನಲ್ಲೇ ಅಂಟ್ಕೊಂಡಿರಬೇಕು. ಅದೇ ಥರ ಅದಕ್ಕೋಸ್ಕರ ನಾನು ಸೌಟಿಂದ ಪ್ರೆಸ್ ಮಾಡಿದೆ. ಇವಾಗ ನೋಡ್ತಾ ಇರ್ಬೋದು, ಉಲ್ಟದಲ್ಲಿ ತಿರುವಾಕಿದ್ದೀನಿ. ನಿಮಗೆ ಈ ಕಡೆ ಫುಲ್ಲು ಡಾರ್ಕ್ ಕಲರ್ ಬೇಕು ಅಂದರೆ ಒಂದು ಸ್ವಲ್ಪ ತುಪ್ಪನೋ ಬೆಣ್ಣೆನೋ ಹಾಕಿದ್ರೆ ಡಾರ್ಕ್ ಕಲರ್ ಕೂಡ ಆಗುತ್ತೆ. ಅಥವಾ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ 1-2 ನಿಮಿಷ ಬಿಟ್ಟರೆ ಇನ್ನೂ ಸ್ವಲ್ಪ ಡಾರ್ಕ್ ಕಲರ್ ಬರುತ್ತೆ. ಸೊ ಇವಾಗ ನೋಡ್ತಾ ಇರ್ಬೋದು, ಒಂದು ಕಡೆ ತಿರುಗಿಸಿದ ಮೇಲೆ ಇವಾಗ ಇನ್ನೊಂದು ಕಡೆ ತಿರುವಾಕ್ಕೊತೀನಿ. ಇದಕ್ಕೆ ಯಾವುದೇ ರೀತಿ ನೀವು ಚಟ್ನಿ, ಪಲ್ಯ, ಸಾಗು ಏನೂ ಬೇಕಾಗೋದಿಲ್ಲ. ಬಿಸಿ ಇರೋವಾಗೇ ಮಾಡಿಕೊಟ್ರೆ ಆ ಸ್ಟಫಿಂಗ್ ಜೊತೆಗೆ ಹೊಟ್ಟೆ ತುಂಬಿಕೊಳ್ಳುತ್ತೆ. ಸೂಪರಾಗಿರುತ್ತೆ, ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ. ಇದನ್ನು ಫಸ್ಟ್ ಟೈಮ್ ಟ್ರೈ ಮಾಡೋರು, ಅಥವಾ ಬ್ಯಾಚುಲರು, ಅಥವಾ ಈಸಿಯಾಗಿ ಏನಾದರೂ ಡಿಫ್ರೆಂಟಾಗಿ ಟ್ರೈ ಮಾಡಬೇಕನ್ನೋರು ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಖಂಡಿತ ಯಾವ ಥರ ಬಂತಂತ ಕಮೆಂಟ್ ಮೂಲಕ ತಿಳಿಸಿ. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಜಾಸ್ತಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾವ ಥರ ಇತ್ತಂತ ಕಮೆಂಟ್ ಮಾಡಿ. ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಟೇಕ್ ಕೇರ್, ಬಾಯ್.